ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನಂಗೆ ಇವಾಗ ಜಸ್ಟ್ ನಮ್ಮದು 5th ಸೆಮಿಸ್ಟರ್ ಮಿಡ್ ಟರ್ಮ್ಸ್ ಮುಗೀತು. ಹಾಗಾಗಿ ಇವಾಗ ಕ್ಲಾಸಸ್ ನಡೀತಾ ಇದೆ. ಸೊ ಐ ಥಾಟ್ ಲೆಟ್ ಮೀ ಮೇಕ್ ಅ ವಿಡಿಯೋ ಆಫ್ ಅ ಡೇ ಇನ್ ಮೈ ಲೈಫ್ ಆಸ್ ಅ ಮೆಡಿಕಲ್ ಸ್ಟೂಡೆಂಟ್ ಇನ್ ಜಾರ್ಜಿಯಾ. ಸೊ ಇವಾಗ ನಾನು ನನಗೆ ಸಿನ್ಸ್ ಕಾಲೇಜ್ ಆಫ್ಟರ್ನೂನಿಂದ ಇರೋದ್ರಿಂದ ಲೈಕ್ 3 o'clock ಟು ನೈಟ್ 10 o'clockವರೆಗೂ ಇದೆ. So I'll be taking you all around our university and one hospital class there. So let's see how the day goes, and I'm very excited for the classes after the midterms because teachers helidare like after midterms the topics are very interesting. So even I'm excited. So let's see. And this is the outfit. Let's go. This is my hostel, how it looks. So from my hostel it's just there, the bus stop, which is very near. Let's go to the bus stop. Because there's so much of traffic. So guys, as soon as you get into the bus, make sure you tap your card. ₹6 ಉಳ್ಸಕ್ಕೆ ಹೋಗಿ ಫೈನ್ ಹಾಕ್ಸ್ಕೊಬೇಡಿ, which is of 20 gels, nearly to 640 and 630 rupees. So make sure you tap as soon as you get onto the bus. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗೈಸ್. ಐ ಆಮ್ ಆಲ್ಮೋಸ್ಟ್ ಲೇಟ್. ನಾನು ಹಾಸ್ಟೆಲ್ ಬಿಟ್ಟಿತ್ತು 2:40ಗೆ ಆ್ಯಂಡ್ ಐ ಆಮ್ ಹಿಯರ್ ಆ್ಯಟ್ ಎಕ್ಸಾಕ್ಟ್ಲಿ 3 o'clock. 10 minutes ಏನಂತ ಗೊತ್ತಿಲ್ಲ, ಫುಲ್ ಟ್ರಾಫಿಕ್ ಇದೆ. ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನಿಂದ ನೆಕ್ಸ್ಟ್ ಸ್ಟಾಪ್ ಯೂನಿವರ್ಸಿಟಿ. ಆಗಿದೆ ಗೈಸ್, ಹ್ಯಾವ್ ಟು ಹರಿ ಅಪ್. ಇನ್ನು 3 minutes ವೆಯ್ಟ್ ಮಾಡಬೇಕು ಮೆಟ್ರೋ ಬರೋಕ್ಕೆ.
Sadguri, Samaskaraguri. Next station, Samaskaraguri. Het groot noemje dat de mobiliteit. Chandali Sadguri, Agra. Next station, Agra. Het groot noemje dat de mobiliteit. Guys, this is Seyu. This is the old building and the new building. ಇವಾಗ ನನಗೆ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ತುಂಬ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಆಲ್ಮೋಸ್ಟ್ 10-15 ಮಿನಿಟ್ಸ್ ಆಗಿದೆ. ಸೊ ನೆಕ್ಸ್ಟ್ ನಾನು ಯೂನಿವರ್ಸಿಟಿ ಟೂರ್ ಮಾಡ್ತೀನಿ. ಸೊ ಆವಾಗ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ನಾನು ಸದ್ಯಕ್ಕೆ ಓಡಬೇಕು ಬೇಗ. ಇದು ನಮ್ಮ ಎಂಟ್ರೆನ್ಸ್. ನನ್ನ ಕ್ಲಾಸ್ ಇರೋದು ನ್ಯೂ ಬಿಲ್ಡಿಂಗ್. ಸೊ ಇದು ಯು ಕ್ಯಾನ್ ಟೇಕ್ ದ ಸ್ಟೇರ್ಸ್ ಅವರು ಇಲ್ಲಿಂದಾನೇ ಹೋಗ್ಬೋದು. ಇದು ಯೂನಿವರ್ಸಿಟಿ. ಲಿಫ್ಟ್ ಬರ್ತಾ ಇದೆ, ಬೇಗ ಹೋಗಬೇಕು, ಇಲ್ಲಾಂದರೆ ಲಿಫ್ಟಿಗೆ ವೆಯ್ಟ್ ಮಾಡೋಕ್ಕೆ 5 ಮಿನಿಟ್ಸ್ ಆಗಿಬಿಡುತ್ತೆ. ನನ್ನ ಕ್ಲಾಸ್ 6th ಫ್ಲೋರ್. ನನಗೆ ಈ ಕ್ಲಾಸ್ ರೂಮಲ್ಲೇ ಇವಾಗ ಕ್ಲಾಸ್ ಇರೋದು. ತುಂಬ ಜನ ಇದ್ದಾರೆ ಕ್ಲಾಸಲ್ಲಿ. ನಾನೇ ಲೇಟ್ ಅಂತ ಅಂದ್ಕೊಂಡೆ, ಓಡ್ಕೊಂಡು ಬಂದೆ. ಬಟ್ ನಮ್ಮ ಟೀಚರ್ ನಮಗಿನ್ನ ಲೇಟಾಗಿ ಬರ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ. ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ, ವೆಯ್ಟ್ ಮಾಡಬೇಕು. ಅಂತೂ ಇಂತೂ ನಮ್ಮ ಟೀಚರ್ ಬಂದರು. ಇವರೇ ನಮ್ಮ ಪ್ಯಾಥಾಲಜಿ ಟೀಚರ್. ಗೈಸ್, ಇವಾಗ ವೈಫೈ ಪ್ರಾಬ್ಲಮ್ ಆಗಿದೆ. ಸೊ ಚೆಕ್ ಮಾಡ್ತಾ ಇದ್ದಾರೆ, ವೈಫೈ ವರ್ಕ್ ಆಗ್ತಿಲ್ವಂತೆ. ಆಲ್ರೆಡಿ ಹಾಫ್ ಆನ್ ಅವರ್ ಆಯಿತು. ಪ್ಯಾಥಾಲಜಿ ಕ್ಲಾಸ್ ಮುಗೀತು ನಂದು. ಇಂಟ್ರೆಸ್ಟಿಂಗ್ ಆಗಿತ್ತು ಬಿಕಾಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಶಾಕ್ಸ್ ಬಗ್ಗೆ ಹೇಳ್ಕೊಟ್ರು. ಆ್ಯಂಡ್ ಇವಾಗ ನನಗೆ ಲ್ಯಾಬ್ರೇಟ್ರಿ ಕ್ಲಾಸಸ್ ಇದೆ. ಸೊ ಇಲ್ಲಿಂದ ಒಂದು 45 ಮಿನಿಟ್ಸ್ ಆಫ್ ಟ್ರಾವೆಲ್ ಮಾಡಬೇಕು ಮೆಟ್ರೋದಲ್ಲಿ. ನಾನು ಪ್ರೀವಿಯಸ್ ವ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಹಾಸ್ಪಿಟಲ್ ಕ್ಲಾಸಸ್, ಸೇಮ್ ಅದೇ ಲ್ಯಾಬು. ನಾನು ಫ್ರೀಕ್ವೆಂಟ್ಲಿ ಏನಕ್ಕೆ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಬಿಕಾಸ್ ಇನ್ನೂ ನನ್ನ ಚಾನಲ್ ಮಾನಿಟೈಸ್ ಆಗಿಲ್ಲ. ಆ್ಯಂಡ್ ಇನ್ನೂ ಸಬ್ಟೈಟಲ್ಸ್ ಆಟೋಮೆಟಿಕ್ಕಾಗಿ ಬರಲ್ಲ. ಒನ್ಸ್ ಮಾನಿಟೈಸ್ ಆದಮೇಲೆ ಬರುತ್ತೆ. ಸೊ ಹಾಗಾಗಿ ನಾನೇ ಎಲ್ಲನೂ ಟೈಪ್ ಮಾಡಿ ಸಬ್ಟೈಟಲ್ಸ್ ಎಲ್ಲ ಹಾಕಬೇಕು ನಾನು ಒಂದೊಂದು ಟಾಪಿಕ್ಸ್ ಕನ್ನಡದಲ್ಲಿ ಮಾತಾಡಿದಾಗ. ಸೊ ನನಗೆ ಅಷ್ಟಾಗಿ ಟೈಮ್ ಸಿಗ್ತಾ ಇಲ್ಲ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಾದ್ಮೇಲೆ ಸಬ್ಟೈಟಲ್ ಆ್ಯಡ್ ಮಾಡೋದಕ್ಕೆ. ಸೊ ಅದಕ್ಕೆ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಮಧ್ಯದಲ್ಲಿ ಸುಮಾರು ಇಂಗ್ಲೀಷ್ ಯೂಸ್ ಮಾಡ್ತಾಯಿದ್ದೀನಿ. ಲೈಕ್ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ಬಟ್ ನನಗೆ ಪರ್ಸ್ನಲಿ ನನಗೆ ಕನ್ನಡದಲ್ಲೇ ಫುಲ್ ವ್ಲಾಗ್ ಮಾಡಬೇಕಂತ ಇಷ್ಟ. ಬಟ್ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಎಡಿಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ರೀಸನಿಂದ ಸೊ ಇವಾಗ ಇಂಗ್ಲೀಷಲ್ಲಿ ಮಾತಾಡಬೇಕಾಗಿದೆ. ಮೆಟ್ರೋ ಇನ್ನೇನು ಬರುತ್ತೆ, 33 ಸೆಕೆಂಡ್ಸ್ ಇದೆ. ಸೊ ಮೆಟ್ರೋ ಬಂದಮೇಲೆ ಇಲ್ಲಿಂದ 45 ಮಿನಿಟ್ಸ್ ಹೋಗಬೇಕು. Scendere Sadguri, Avlabari. Next station, Avlabari. Het groot noemje dat de mobiliteit. ನಾನಿವಾಗ ಡೆಲೆಸಿಯಲ್ಲಿದ್ದೀನಿ. ನಂಗೆ ಅವಾಗವಾಗ ಕನ್ಫ್ಯೂಷನ್ ಆಗುತ್ತೆ, ಡಿಡುಬೆ ಮತ್ತು ಡೆಲೆಸಿ ಈ ಎರಡು ಹೆಸ್ರು ಯಾವಾಗಲೂ ತಪ್ಪೇ ಹೇಳ್ತಾ ಇರ್ತೀನಿ. ಸೊ ಇವಾಗ ಡೆಲೆಸಿಗೆ ಬಂದಿದ್ದೀನಿ. ಇಲ್ಲಿಂದ 10 ಮಿನಿಟ್ಸ್
ವಾಕ್ ಇದೆ ಹಾಸ್ಪಿಟಲ್ಗೆ. ಆಮೇಲೆ ಹಾಸ್ಪಿಟಲ್ ಸಿಗುತ್ತೆ. ನನಗೆ ಕ್ಲಾಸ್ ಇರೋದು 6 o'clockಗೆ, ಬಟ್ ಇನ್ನೂ 5:55 ಆಗಿದೆ. ಇನ್ನೂ ಇಲ್ಲೇ ಇದ್ದೀನಿ. ಅದು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಆ್ಯಂಡ್ ಗೈಸ್, ನಿಮ್ಗೆ ಇನ್ನೊಂದು ಏನು ಗೊತ್ತಾ, ಸಮ್ಮರ್ಸು ಇಲ್ಲಿ ಒಂದೇ ರೀಸನ್ಗೆ ಖುಷಿ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಎಲ್ಲ ಕಡೆ ಬೆರೀಸ್ ಸಿಗುತ್ತೆ. ನನಗೆ ಯೂಶ್ವಲಿ ಈ ಬೆರೀಸ್ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಬ್ಲಡ್ ಸ್ಟೇನ್ಸ್ಗಿನ ಈ ಮಲ್ಬೆರಿ ಸ್ಟೇನ್ಸೇ ಜಾಸ್ತಿ. ನೋಡ್ಬೋದು. ಸೊ ಸಮ್ಮರ್ ಒಂದೇ ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ಎಲ್ಲ ಥರದ ಬೆರಿ ಸಿಗುತ್ತೆ. ಸ್ಟ್ರಾಬೆರಿ, ಮಲ್ಬೆರಿ, ಬ್ಲೂಬೆರೀಸ್, ಚೆರೀಸ್. ಈ ದೊಡ್ಡ ಬೆಟ್ಟ ಹತ್ತಿದ್ರೆ ಇವಾಗ ನಮಗೆ ನಮ್ಮ ಹಾಸ್ಪಿಟಲ್ ಸಿಗುತ್ತೆ. ಹಿಂಗೆ ಹೋಗಬೇಕು. ಆಲ್ರೆಡಿ 6:01, 6:02 ಆಗಿದೆ. 2 ನಿಮಿಷ ಲೇಟು. ಇದೇ ಹಾಸ್ಪಿಟಲು, ಕ್ಯೂರಿಯೇಷು. ಇವಾಗ ಇಲ್ಲಿ ಪಾರ್ಕಿಂಗ್ ಒಳಗಡೆ 5th floor ಇದೆ. ಸೊ ಇಲ್ಲಿಗೆ ಹೋಗಬೇಕು. Start. Should I start? Oh, no, you should. Yeah, you should. I get very shy to talk in front of you guys. No, you can talk very in majama. No one will disturb you. But I feel shy. तो शरिया तो अभी मैं हमारे कैप्स के उससे क्लास से बाहर Caps, हाँ. लैब्स का क्लासेस से बाहर आए हैं. हाँ. सॉरी मेरे को जुकाम है. मेरे गला में थोड़ा ऐसा है. हमने आज कुछ अच्छा पढ़ा है, कुछ प्रोडक्टिव पढ़ा है. मैंने उसको बोला मेरा ब्लड निकालो, चेक करो, बट उसने नहीं किया. उसने बोला तुम संडे को आना. हाँ. मैंने उसको बोला कि मेरा कोलेस्ट्रॉल लेवल चेक करो. उसने बोला मैं करूँगी. तो क्लास अच्छी थी. अभी मेरा अंतरतंत्र मेरा अभी मतलब ख़राब है तबीयत, तो मैं इतने अच्छे से व्लॉगिंग नहीं कर पाऊँगी. सॉरी गाइस. मैंने अपने फ्रेंड को व्लॉगिंग हैंडल अपना दे दिया है, हैंडल करेगी वो. शी विल मेक नाइस व्लॉग्स. ओके, आप अब इससे बात कीजिए. हाय बाय Okay, गाइस. thank you Payal so much. क्या है? भाई मैंने तो इसको देखा था. ये रहा ना, आराम से. ओ भाई झाड़ी में पायल ये क्या है? भाई ये क्या है बोल. ये हाँ. आंवला प्लस बेर जैसा कुछ मिक्स है. हाँ. इसको क्या बोलते हैं वो मैं आइडिया नहीं, बट दिस इज़ नाइस. वी कैन ईट. हम लोग इस रास्ते से जब जाते हैं हम ये खाते हैं, हम रास्पबेरी खाते हैं, मलबेरी खाते हैं. मैंने मलबेरी उसको खाते हैं, और हम चेरीज भी खाते हैं. नियाज भाई हमारे साथ है, वो उनकी हाइट लंबी तो अच्छी तरह से चेरी करके हम बच्चों को बांट देते हैं. So Payal will taste and tell us how is it. आंवला ये. Hey guys, so this is. Hey guys, so I'm done with all the classes and now it's exactly 8 o'clock and now I'm here at Carrefour for groceries. So after this I'll be going to the hostel and I'm done for the day.
ಆ್ಯಂಡ್ ದಿಸ್ ವಾಸ್ ಹೌ ಮೈ ಡೇ ವಾಯ್ಸ್. ಸೊ ಯಾ ಗೈಸ್, ಇವಾಗ ಟೈಮ್ ಬಂದು 8:20 ಆದ್ರೂ ಇನ್ನೂ ಸನ್ಸೆಟ್ ಆಗಿಲ್ಲ. ಸೊ ಇಲ್ಲಿ 8:30 8:45ವರೆಗೂ ಹೀಗೆ ಇರುತ್ತೆ. ಆಮೇಲೆ ಸನ್ಸೆಟ್ ಆಗುತ್ತೆ, ಅಂದರೆ ಕತ್ಲೆ ಆಗುತ್ತೆ. ಇವಾಗ 8 o'clock ಆಗಿದ್ರೂ ಇದು 8 o'clock ಥರ ಅನಿಸ್ತಾನೇ ಇಲ್ಲ. ಇನ್ನೂ ಒಂಥರ ಸಂಜೆ 5:30 ಥರ ಕಾಣಿಸುತ್ತೆ. ಸೊ ನೆಕ್ಸ್ಟ್ ವ್ಲಾಗಿಂದ ನಾನು ಯೂನಿವರ್ಸಿಟಿ ಟೂರ್ ಮತ್ತು ನಮ್ಮ ಯೂನಿವರ್ಸಿಟಿ ಪೋರ್ಟಲ್ ಬಗ್ಗೆ, ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು, ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಆ್ಯಂಡ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಕೂಡ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ನಿಮಗೆ ಬೇರೆ ಯೂನಿವರ್ಸಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.